ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಮಂತ್ರಾಲಯಕ್ಕೆ ಹೋಗೋಣ ಅಂತೇಳಿ ದಿಢೀರ್ ಪ್ಲಾನ್ ಮಾಡಿಕೊಂಡು ಸ್ವಲ್ಪ ಜನ ಫ್ಯಾಮಿಲಿಲಿರೋರೆಲ್ಲ ಸೇರಿಕೊಂಡು ಹೋಗೋಣ ಅಂತೇಳಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಏನು ಬುಕ್ ಮಾಡಿರಲಿಲ್ಲ. ಸುಮಾರು ದಿನವೇ ಆಯಿತು ರಾಯರ ದರ್ಶನಕ್ಕೆ ಹೋಗಿ ಬಂದು. ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ವೀಡಿಯೋಸ್ ಎಲ್ಲ ಇತ್ತು, ಎಡಿಟ್ ಮಾಡಿರಲಿಲ್ಲ. ಎಡಿಟ್ ಮಾಡಿ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಂಗಾಗಿ ನನ್ನ ಮಗ ಲಗೇಜ್ ತೊಗೊಂಡು ಮಂತ್ರಾಲಯಕ್ಕೆ ಎಂಟ್ರಿ ಆಗಿದ ತಕ್ಷಣ ಅಮ್ಮ ಕೊಡಮ್ಮ ನಾನು ತೊಗೊಂಡು ಹೋಗ್ತೀನಿ ಅಂತೇಳಿ ಅವನಿಗೂ ಖುಷಿ. ಲಗೇಜ್ ಎತ್ಕೊಂಡು ಓಡ್ತಾವನೆ. ಬಂದು ರಾಯರ ದರ್ಶನಕ್ಕೆ ಬೆಳಕರಿದ್ರೆ ಎಷ್ಟೊತ್ತಿಗಪ್ಪ ದರ್ಶನ ಮಾಡ್ತೀವಿ ಅಂತೇಳಿ ನೈಟೆಲ್ಲ ಮನಗಿದ್ರು ಅಲ್ಲಿ ದರ್ಶನ ಮಾಡೋಕ್ಕೆ. ನಾವಂತೂ ಮನಗಲೇ ಇಲ್ಲ, ಯಾಕಂದರೆ ನಿದ್ದೆ ಬಂದರೆ ತಾನೇ ಖುಷಿಗೆ. ಫಸ್ಟ್ ಟೈಮ್ ಅದು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿ ಅದೇ ಹೇಳ್ತಾರಲ್ಲ, ರಾಯರನ್ನ ನೋಡಬೇಕು ಅಂದರೆ ರಾಯರನ್ನ ನಾವು ನೋಡಬೇಕು ಅಂತ ಹೋಗ್ಬಾರ್ದಂತೆ, ರಾಯರೇ ನಮ್ಮನ್ನು ಕರೆಸ್ಕೋಬೇಕಂತೆ. ಎಲ್ಲ ಹೊಳೆಯಲ್ಲೆಲ್ಲ ಸ್ನಾನ ಮಾಡೋದು ಎಲ್ಲ ರೆಡಿಯಾಗಿ ಈ ಥರ ವೀಡಿಯೋಸು ಫೋಟೋಸ್ ಎಲ್ಲ ಖುಷಿ. ಎಲ್ಲ ಫಸ್ಟ್ ಟೈಮ್ ಇಲ್ಲಿರೋರೆಲ್ಲ ಫಸ್ಟ್ ಟೈಮೇ ಮಂತ್ರಾಲಯಕ್ಕೆ ಹೋಗಿರೋದು. ಹಂಗಾಗಿ ನಮ್ಮ ಮನೆಯವರೊಬ್ಬರು ಮಿಸ್ಸಿಂಗ್, ಅವ್ರು ಬರಲಿಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ರು. ನಾನು ನನ್ನ ಮಗ ನನ್ನ ಮಗಳು ಇಲ್ಲಿಂದ ನನ್ನ ಅಳಿಯ ಎಲ್ಲ ಹೋಗಿದ್ವು. ಆ ಊರಿಂದ ಅಕ್ಕ ಭಾವ ಎಲ್ಲ ಬಂದಿದ್ದರು. ರಾಯರ ದರ್ಶನ ಆಯಿತು. ಈ ಥರ ಅಕ್ಷತೆ ಎಲ್ಲ ತಗೊಂಡು ಚೆನ್ನಾಗೇ ದರ್ಶನ ಆಯಿತು. ಫುಲ್ ಖುಷಿಯಾಗಿ ವೀಡಿಯೋ ಫೋಟೋಸ್ ಎಲ್ಲ ಅಂತ ಜಾಸ್ತಿ ತಗೊಂಡು ಮಂತ್ರಾಲಯಕ್ಕೆ ಹೋಗೋದು ಎಲ್ಲರೂ ಫಸ್ಟ್ ಟೈಮೇ ಹೋಗಿದ್ದಿದ್ದು. ಹಂಗಾಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲಿ ಹಸುಗಳೆಲ್ಲ ಇದು ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಇನ್ನು ರಿಟರ್ನ್ ಹೊರಡಬೇಕಲ್ಲ, ಅದಕ್ಕೆ ಇನ್ನೂ ಒಂದ್ಸಲ ರೌಂಡೆಲ್ಲ ಹಾಕ್ಕೊಂಡು ಮಂತ್ರಾಲಯದಲ್ಲಿ ಏನೋ ಮನಸ್ಸೇ ಇಲ್ಲ ಬಿಟ್ಟು ಬರಬೇಕು ಅಂದರೆ, ಅಷ್ಟು ಚೆನ್ನಾಗಿತ್ತು. ತುಂಬ ಜನ ಬಂದಿದ್ದರು. ಗುರುವಾರ ಇರೋದ್ರಿಂದ ತುಂಬಾ ಜನ ಸೇರಿದ್ರು. ನಾವು ಇನ್ನೇನು ಹೋಗ್ಬೇಕಾರೆ ಇಲ್ಲಿಂದಾನೇ ಮಂತ್ರಾಲಯಕ್ಕೆ ಹೋಗ್ಬೇಕಾರೆ ಎಲ್ಲ ಮನೆಯಿಂದನೇ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿ ಟ್ರೈನಲ್ಲೆಲ್ಲ ತಿನ್ಕೊಂಡು ಹೋಗಿದ್ವು. ಅಲ್ಲಿಂದ ಬರ್ಬೇಕಾದ್ರೆ ಊಟ ಎಲ್ಲ ಖಾಲಿಯಾಗಿತ್ತು. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ವಲ್ಲ. ಬರ್ಬೇಕಾದ್ರೆ ಟ್ರೈನ್ ಏನು ಬುಕ್ ಮಾಡಿರಲಿಲ್ಲ, ಹಾಗೆ ಮಾಮೂಲಿ ಟ್ರೈನಲ್ಲೇ ಬಂದ್ವು ನಾವು. ಫುಲ್ಲು ರಶ್ ಇತ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ಫ್ರೀಯಾಗಿ ಹೋದ್ವು, ಸೀಟೆಲ್ಲ ಖಾಲಿ ಇತ್ತು. ಅಲ್ಲಿಂದ ತುಂಬಾ ರಶ್ ಇತ್ತು. ಆಮೇಲೆ ಅಲ್ಲೇ ಊಟ ತೊಗೊಂಡು ತಿಂದು ಟ್ರೈನಲ್ಲಿ. ಊಟ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಯಾರು ಮಂತ್ರಾಲಯಕ್ಕೆ ಹೋಗೋದಾದರೆ ಪ್ಲಾನ್ ಮಾಡ್ಕೊಂಡು ಹೋಗ್ರಿ. ನಮ್ಮದು ಮಾತ್ರ ಮಂತ್ರಾಲಯ ಟ್ರಿಪ್ ಈ ಥರ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ರಾಯರಿದ್ದಾರೆ